ಅಧಿಕಾರಿಗಳು ಸಾಂಕ್ರಾಮಿಕ ರೋಗದ ಬಗ್ಗೆ ಮಾಹಿತಿಯನ್ನ ಸಂಗ್ರಹ ಮಾಡಿದ್ದಾರೆ. ಆರೋಗ್ಯ ಅಧಿಕಾರಿಗಳನ್ನ ಒಳಬಿಡದೆ ಕಾಯ್ದಿರಿಸಿದ್ದಾರೆ ಸಿಬ್ಬಂದಿಗಳು. ಒಳಗೆ ಬಿಡದೆ ಕಾಯಿಸಿದ ಜಾಲಿವುಡ್ ಸ್ಟುಡಿಯೋಸ್. ಬಿಗ್ ಬಾಸ್ ಮನೆಗೆ ಬೀಗ ಹಾಕಿಸಿದ್ದೀರಿ. ಬೆಂಗಳೂರಿನ ರಸ್ತೆ ಗುಂಡಿ ಯಾವಾಗ ಬಂದ್ ಮಾಡಿಸ್ತೀರಿ? ರೈತರ ಆತ್ಮಹತ್ಯೆಗಳನ್ನು ಯಾವಾಗ ಬಂದ್ ಮಾಡಿಸ್ತೀರಿ? ತೆರಿಗೆ ಬರೆ ಎಳೆದು ಈ ರೀತಿಯಾದಂತಹ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಎನ್ನಲಾಗ್ತಾ ಇದೆ. ನೋಡಿ, ವಿಲ್ಸ್ ಸ್ಟುಡಿಯೋಸ್ಗೆ ಬಂದಂತಹ ಆರೋಗ್ಯ ಅಧಿಕಾರಿಗಳು ಸಾಂಕ್ರಾಮಿಕ ರೋಗದ ಬಗ್ಗೆ ಮಾಹಿತಿಯನ್ನ ಕೇಳೋದಕ್ಕೆ ಬಂದಿದ್ದಾರೆ. ಆರೋಗ್ಯ ಅಧಿಕಾರಿಗಳನ್ನ ಒಳಗೆ ಬಿಟ್ಟಿಲ್ವಂತೆ, ಬಾರಿ ವೆಯ್ಟ್ ಮಾಡಿಸ್ಬಿಟ್ಟಿದ್ದಾರೆ ಅವ್ರನ್ನ. ಸೊ ಒಳಗೆ ಬಿಡ್ತಾ ಇಲ್ಲ, ಒಳಗೆ ಬಿಡ್ರಪ್ಪ ಅಂದ್ರೆ ಕೇಳ್ತಾ ಇಲ್ಲ, ಮೇಲಿಂದ ಮೇಲ್ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಬಿಗ್ ಬಾಸ್ ಮನೆಗೆ ಬೀಗ ಹಾಕ್ಸ್ಬಿಟ್ಟಿದ್ದೀರಿ, ಬೆಂಗಳೂರು ರಸ್ತೆ ಗುಂಡಿ ಯಾವಾಗ ಬಂದ್ ಮಾಡಿಸ್ತೀರಿ? ಅಷ್ಟೇ ಅಲ್ಲದೆ ಆ ರೈತರ ಆತ್ಮಹತ್ಯೆಗಳನ್ನ ಯಾವಾಗ ಬಂದ್ ಮಾಡಿಸ್ತೀರಿ? ತೆರಿಗೆ ಬರೆ ಹೇಳೋದು ಲೂಟಿ ಹೊಡಿತಾ ಇರೋದಕ್ಕೆ ಯಾವಾಗ ಬೀಗ ಹಾಕ್ತೀರಿ? ಬೀಗ ಹಾಕ್ಸಕ್ ತುಂಬಾ ಇದಾವ್ರಿ. ಪಿಕ್ ಪಾಕೆಟ್ ಮಾಡ್ತಾ ಇರುವಂತಹ ಕಾಂಗ್ರೆಸ್ ಸರ್ಕಾರಕ್ಕೆ ಯಾವಾಗ ಬೀಗ ಹಾಕ್ತೀರಿ? ಈ ರೀತಿಯ ಪ್ರಶ್ನೆಗಳು. ನೀವು ಬಿಗ್ ಬಾಸ್ ಮನೆಯನ್ನ ಮುಚ್ಚಿಸ್ರಂತೆ, ಮೊದಲು ಬೆಂಗಳೂರಿನಲ್ಲಿರುವ ರಸ್ತೆ ಗುಂಡಿಗಳನ್ನ ಮುಚ್ಚಿಸ್ರಿ. ನೀವು ದಯವಿಟ್ಟು ಆ ಕೆಲಸ ಮಾಡಬೇಕು. ಆಗಲ್ವಾ? ನೋ, ಆಗಲ್ಲ, ಅವ್ರ ಕೈಲಿ ಆಗಲ್ಲ. ಎಸ್, ನೆಕ್ಸ್ಟ್ ಈ ರಾಜಕಾರಣ ತಗೊಂಬಿಡಿ. ಬಿಗ್ ಬಾಸ್, DKS, JDS ರಾಜಕಾರಣ. ಬಿಗ್ ಬಾಸ್ಗೆ ಬೀಗ ರಾಜಕಾರಣನ ತ್ಯಾಜ್ಯ ಕಾರಣನ? ನಟ್ಟು ಬೋಲ್ಟ್ ಫೈಟು, ನಟ ಸುದೀಪ್ ಟಾರ್ಗೆಟ್. ರಾಜಣ್ಣ ನಾಗೇಂದ್ರ ಬಳಿಕ ಸುದೀಪ್ ಟಾರ್ಗೆಟ್ ಆಗ್ಬಿಟ್ರಾ? ಎಸ್. ಬಿಗ್ ಬಾಸ್ಗೆ ಈಗ ಬೀಗ ಹಾಕಿದ್ದಾರೆ. ಇದಕ್ಕೆ ರಾಜಕಾರಣನ ಅಥವಾ ತ್ಯಾಜ್ಯ ಕಾರಣನ ಅನ್ನುವಂಥ ಪ್ರಶ್ನೆ. ನಟು ಬೋಟ್ ಫೈಟು, ನಟ ಸುದೀಪ್ ಟಾರ್ಗೆಟ್. ರಾಜಣ್ಣ ನಾಗೇಂದ್ರ ಬಳಿಕ ಸುದೀಪ್ ಟಾರ್ಗೆಟ್ ಆದ್ರು. DKC ಟಾರ್ಗೆಟ್ ಮಾಡಿದ್ದಾರೆ ಅಂದಿದ್ಯಾಕೆ ಛಲವಾದಿ ನಾರಾಯಣ ಸ್ವಾಮಿ. ಬಿಗ್ ಬಾಸ್ ಬೀಗದ ಹಿಂದೆ ಜನಾಂಗೀಯ ಟಾರ್ಗೆಟ್ ಏನಾದ್ರೂ ಇದೆಯಾ? 11 ದಿನಕ್ಕೆ ಬಿಗ್ ಬಾಸ್ ಮನೆಗೆ ಬೀಗ ಬೀಳೋದಕ್ಕೆ ಕಾರಣ ಏನು? ಬಿಗ್ ಬಾಸ್ ರೀ ಓಪನ್ ಆಗುತ್ತಾ ಇಲ್ವಾ? ಸದ್ಯಕ್ಕೆ ಇದೇ ಪ್ರಶ್ನೆ. ಆಕ್ಚುಲಿ ಬಿಗ್ ಬಾಸ್ ಓಪನ್ ಆಗುತ್ತಾ ಇಲ್ವಾ? DK ಶಿವಕುಮಾರ್ ಅವರು ಯಾಕೆ ಸುದೀಪ್ ಅವರನ್ನ ಟಾರ್ಗೆಟ್ ಮಾಡಿದ್ರು? ನಟ್ಟು ಬೋಲ್ಟು ಅಂತ ಹೇಳಿದ್ಯಾಕೆ? ಆ ಹೇಳಿಕೆಯನ್ನ ಇಲ್ಲಿ ತೀರಿಸ್ಕೊಂಡಿದ್ದು ಯಾಕೆ? ಇದು ಬಹಳ ಪ್ರಮುಖವಾಗಿ ಮೂಡ್ತಾ ಇರುವಂತಹ ಪ್ರಶ್ನೆ. ಬಟ್ DKC ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಛಲವಾದಿ ನಾರಾಯಣ ಸ್ವಾಮಿ ಅವರು ಅದು ಯಾಕೆ ಹೇಳಿದ್ರು ಗೊತ್ತಿಲ್ಲ. ಅಷ್ಟೇ ಅಲ್ಲದೆ ಈತ HD ಕುಮಾರಸ್ವಾಮಿ ಅವರು ಕೂಡ ಹೇಳಿದ್ರು, ನಟ್ಟು ಬೋಲ್ಟು ಈಗ ಸದ್ಯಕ್ಕೆ ಬಿಗ್ ಬಾಸ್ ಮೇಲೆ ಟೈಟ್ ಮಾಡಿದ್ದೀರಿ, ಜನರು ನಿಮ್ಮ ನಟ್ಟು ಬೋಲ್ಟನ್ನ ಟೈಟ್ ಮಾಡ್ತಾರೆ, ಸ್ವಲ್ಪ ಕಾಯ್ಕೊಂಡಿರಿ ಅಂತಲೂ ಕೂಡ ಈಗಾಗಲೇ HD ಕುಮಾರಸ್ವಾಮಿ ಅವರು ಕೂಡ ಒಂದು ಕಡೆ DCM DK ಶಿವಕುಮಾರ್ ಅವರಿಗೆ ಟಾರ್ಗೆಟ್ ಮಾಡೋದು ಬೈಟ್ಗಳಿದೆ ಅಲ್ವಾ? DK ಶಿವಕುಮಾರ್ದೆಲ್ಲ ಬಂದಿದೆಯಲ್ಲ, ಎಲ್ಲ ಹಾಕೊಳ್ಳಿ, ಇವಾಗ ಎಲ್ಲ ಹಾಕೊಳ್ಳಿ. ಎಸ್, ಛಲವಾದಿ ನಾರಾಯಣ ಸ್ವಾಮಿ ಇದೆಯಾ? ನೋಡೋಣ ಏನು ಹೇಳಿದ್ರು, ನೋಡೋಣ ಯಾರ್ಯಾರು ಏನೇನು ಹೇಳಿದ್ರು ನೋಡೋಣ. DK ಶಿವಕುಮಾರ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರಪ್ಪ ಇದ್ರ ಬಗ್ಗೆ. ಏನು ಹೇಳಿದ್ದಾರೆ? JDS ನವ್ರು ಹೇಳಿದ್ರಲ್ಲ, ನಟ್ಟು ಬೋಲ್ಟು ಎಲ್ಲ ಮಾಡ್ತಾ ಇದ್ದೀರಾ, ಕಲಾವಿದರಿಗೆ ಅವಮಾನ ಮಾಡ್ತಾ ಇದ್ದೀರಾ, ಹಂಗೆ ಹಿಂಗೆ ಅಂತೇಳಿ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. DKC ಟಾರ್ಗೆಟ್ ಮಾಡಿದ್ದಾರೆ ಅಂತ ಛಲವಾದಿ ಹೇಳಿದಾರಂತೆ. ನೋಡೋಣ ಏನು ಹೇಳಿದ್ದಾರೆ ಅಂತ. ಅಷ್ಟೇ, ಮತ್ತಿನ್ನೇನು. ಇನ್ನು ಕಿಚ್ಚ ಸುದೀಪ್ತನ್ನ ರಾಜ್ಯ ಸರ್ಕಾರ ಟಾರ್ಗೆಟ್ ಮಾಡ್ತಾ, ಈ ಬೀಗದ ಹಿಂದೆ ಸಾಧು ಕೋಕಿಲ ಕೈವಾಡ ಇದೆಯಾ? ಸಾಧು ಕೋಕಿಲ ಯೂಶಲಿ ಕಾಂಗ್ರೆಸ್ ಸಪೋರ್ಟ್. ಬಿಡಪ್ಪ, ಅದನ್ನೇ ಕೇಳ್ತಾ ಇರೋದಲ್ವಾ? ಡಿಪಾರ್ಟ್ಮೆಂಟ್ ಇದಕ್ಕೆ ಏನ್ ಸಂಬಂಧ ಇದೆ ಅಂತ ನಾನು, ಇದೇನ್ ಫ್ಯಾಕ್ಟ್ರಿನಾ? ಇಲ್ಲೇನೋ ಬಹಳ ಅನಾರೋಗ್ಯಕರವಾದ ಹೊಗೆ ಸೂಸುವಂತ ಕೆಲಸ ನಡೀತಾ ಇದೆಯಾ? ಅಂತ ಫ್ಯಾಕ್ಟ್ರಿಗಳು ಬೇಕಾದಷ್ಟು ಇವೆಯಲ್ಲ, ಅವುಗಳನ್ನ ಮೊದಲು ಮುಚ್ಚಲಿಕ್ಕೆ ಆಗ್ಲಿಲ್ಲ ಇವ್ರಿಗೆ, ಅಲ್ಲಿ ಮಾತ್ರ ಅಡ್ಜಸ್ಟ್ಮೆಂಟ್. ಇದೇನಿದೆ, ಇದು ಒಂದು ಮನೆಯಲ್ಲಿ ನಡೆಯತಕ್ಕಂಥ ಚಟುವಟಿಕೆ ಅಂತಂದ್ರೆ ಮನೆ ಮನೆಗೂ ನಾವು ಇನ್ನು ಮೇಲೆ ಏನು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇಂದ ಸರ್ಟಿಫಿಕೇಟ್ ತಗೋಬೇಕಾ? ಮನೆಯವರು ತಗೋಬೇಕಾ? ಅಂದ್ರೆ ಸರ್ಕಾರದ ಕ್ರಮ ನೇರವಾಗಿ ಜನರಿಗೆ ಗೊತ್ತಾಗ್ತದೆ. ಇದು ಸುದೀಪ್ ಅವರನ್ನ ಟಾರ್ಗೆಟ್ ಮಾಡಿರುವುದು, ರಾಜಣ್ಣ ಅವರನ್ನ ಟಾರ್ಗೆಟ್ ಮಾಡಿ ಆಯ್ತು, ನಾಗೇಂದ್ರ ಅವ್ರನ್ನ ಟಾರ್ಗೆಟ್ ಮಾಡಿ ಆಯ್ತು. ಈಗ ನೀವು ಸುದೀಪ್ ಅವ್ರನ್ನ ಟಾರ್ಗೆಟ್ ಮಾಡಿದ್ದೀರಿ ಅಂದ್ರೆ ಯಾರನ್ನ ಮಾಡಿದ್ದಾರೆ ಅಂತ ತಿಳ್ಕೊಳ್ಳಿ. ಇದು
ಜನಾಂಗೀಯ ಟಾರ್ಗೆಟ್ ಕೂಡ ಆಗ್ತದೆ. ಎಚ್ಚರದಿಂದ ಇರ್ತಕ್ಕಂಥದ್ದು ಒಳ್ಳೇದು. ಜನ ಇಂಥದ್ದನ್ನ ಸಹಿಸ್ಕೊಳ್ಳೋದಿಲ್ಲ. ನೆಟ್ಟು ಬೋಟು ಯಾರಿಗೆ ನೀವು ಟೈಟ್ ಮಾಡ್ಲಿಕ್ಕೆ ಹೊರಟಿದ್ದಾರೋ ಅವರೆಲ್ಲರೂ ಸೇರಿ ಸರ್ಕಾರಕ್ಕೆ ನೆಟ್ಟು ಬೋಟು ಟೈಟ್ ಮಾಡೋ ಕಾಲ ಹತ್ರ ಬಂದಿದೆ ಅಂತ ನನಗನ್ಸುತ್ತೆ. Kumaraswamy and JDS are only politics. ನಿನ್ನೆ ಕುಮಾರಸ್ವಾಮಿ ಅವರು ಮಾಡಿದ್ರು, ಈಗ ಜೆಡಿಎಸ್ ಯಾರು ಮಾಡ್ಕೊಳ್ಳಿ ಬಿಡಿ, ಕುಮಾರಸ್ವಾಮಿ ಯಾರು ಮಾಡ್ಕೊಳ್ಳಿ, ಮೇಲ್ಗಡೆ ಇರೋರು ಕರ್ಕೊಂಡು ಮಾಡಿಸ್ಕೊಳ್ಳಿ. ಅಟ್ ಲೀಸ್ಟ್ ಬಾದಡ ಬಗ್ಗೆ ನಾನು ಎನ್ಕ್ವೈರಿ ಮಾಡಿದೆ. ಅವ್ರು ಯಾರೋ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಮಾಡಿದ್ದಾರೆ. ಬಟ್ ಸ್ಟಿಲ್ ಐ ಹ್ಯಾವ್ ಸೆಡ್ DC ಎಂಪ್ಲಾಯ್ಮೆಂಟ್ ಈಸ್ ಇಂಪಾರ್ಟೆಂಟ್. ವಾಟ್ ಎವರ್ ಇಸ್ ದೇರ್, ಲೈಕ್ ಗಿವ್ ದೆಮ್ ಆನ್ ಆಪರ್ಚುನಿಟಿ. ಅವರು ರೆಕ್ಟಿಫೈ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ನಮ್ಮಲ್ಲಿ ಎಂಟರ್ಟೈನ್ಮೆಂಟ್ ಆಗಬೇಕು, ಮತ್ತೊಂದಾಗಬೇಕು. ನಾನೇ ಹೋಗಿ ಅದನ್ನ ಇನಾಗ್ರೇಟ್ ಮಾಡಿದ್ದು. ಚರ್ಚೆ ಆಗ್ತಿರೋದು ಸರ್, ನೀವು ನೆಟ್ಟು ಬೋಲ್ಟ್ ಟೈಟ್ ಮಾಡಿದ್ದೀರಿ ಅನ್ನೋ ತರ ಚರ್ಚೆ ಆಗ್ತಿದೆ. ಆಯ್ತು, ನನ್ನ ಬಗ್ಗೆ ಮಾತಾಡ್ಲಿಲ್ಲ ಅಂದ್ರೆ ಅವ್ರಿಗೆ ನೆಮ್ಮದಿನೇ ಬರಲ್ಲ ರೀ, ಅವ್ರಿಗೆ ಶಕ್ತಿನೇ ಬರಲ್ಲ. ಪಾಪ ನನ್ನ ಸುದ್ದಿ ಮಾತಾಡ್ಲಿಲ್ಲ ಅಂತಂದ್ರೆ ಅವ್ರಿಗೆ ನಿದ್ರೆನೂ ಬರಲ್ಲ, ಶಕ್ತಿನೂ ಬರಲ್ಲ, ಯಾವುದಕ್ಕೂ ಶಕ್ತಿ ಬರಲ್ಲ ಅವ್ರಿಗೆ. ಅರ್ಥ ಆಯ್ತಾ? ನಾವು ನಮ್ಮ ಡ್ಯೂಟಿನ ನಮ್ಮ ಸರ್ಕಾರದವ್ರು ಮಾಡಿದ್ರೆ ನನಗೆ ಗೊತ್ತಿಲ್ಲ. ನಾನೇ ಫೋನ್ ಮಾಡಿ DC-ಗೆ SP ಗೆ ಹೇಳಿದ್ದೀನಿ, ವಿ ಶುಡ್ ನಾಟ್ ಲುಕ್ ಅಟ್, ವಿ ಹ್ಯಾವ್ ಟು ಲುಕ್ ಅಟ್ ಎ ಲಾ. ಏನಾದ್ರು ತಪ್ಪಾಗಿತ್ತು ಅಂದ್ರೆ ಲೆಟ್ ರೆಕ್ಟಿಫೈಡ್, ಇವತ್ತು ಅವ್ರಿಗೆ ಆಪರ್ಚುನಿಟಿ ಕೊಡಬೇಕು ಅಂತ ನಾನು ಹೇಳಿದ್ದೀನಿ. ಇಷ್ಟು ಮಾತ್ರ ಗೊತ್ತು. ಮಿಕ್ಕಿದೇನೋ ನನ್ನ ಹತ್ರ ಬಂದು ಇವರು ಪೊಲ್ಯೂಷನ್ ಕಂಟ್ರೋಲ್ ಚೇರ್ಮನ್ರಿಗೂ ರಾತ್ರಿ ಫೋನ್ ಮಾಡಿದೆ. ನನಗೆ ಗೊತ್ತಿರಲಿಲ್ಲ. ನಾನು ಟಿವಿಲಿ ನೋಡಿದೆ. ಬಿಗ್ ಬಾಸ್ ಆಗಲಿ ಯಾವುದೇ ಆಗಲಿ ಎಂಟರ್ಟೈನ್ಮೆಂಟು ಇರಬೇಕು. ಪ್ರೈವೇಟ್ ಅವರು ಇನ್ವೆಸ್ಟ್ಮೆಂಟ್ ಮಾಡುವಾಗ ಏನೋ ತಪ್ಪುಗಳು ಮಾಡಿರ್ತಾರೆ, ಬಟ್ ಅದನ್ನ ಸೆಟ್ರೇಟ್ ಮಾಡ್ಕೊಳ್ಳಿ ಅಂತ ಆಪರ್ಚುನಿಟಿ ಕೊಡಬೇಕು. ದಿಸ್ ಇಸ್ ಮೈ ಸಜೆಷನ್ ಟು ದೆಮ್. ಕುಮಾರಸ್ವಾಮಿ ಅಂಡ್ JDS are only politics. ನಿನ್ನೆ ಕುಮಾರಸ್ವಾಮಿ ಅವರು ಮಾಡಿದ್ರು, ಈಗ ಜೆಡಿಎಸ್ ಯಾರು ಮಾಡ್ಕೊಳ್ಳಿ ಬಿಡಿ, ಕುಮಾರಸ್ವಾಮಿ ಯಾರು ಮಾಡ್ಕೊಳ್ಳಿ, ಮೇಲ್ಗಡೆ ಇರೋರು ಕರ್ಕೊಂಡು ಮಾಡಿಸ್ಕೊಳ್ಳಿ. ಅಟ್ ಲೀಸ್ಟ್ ಬಾದಡ ಬಗ್ಗೆ ನಾನು ಎನ್ಕ್ವೈರಿ ಮಾಡಿದೆ. ಅವ್ರು ಯಾರೋ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಮಾಡಿದ್ದಾರೆ. ಬಟ್ ಸ್ಟಿಲ್ ಐ ಹ್ಯಾವ್ ಸೆಡ್ DC ಎಂಪ್ಲಾಯ್ಮೆಂಟ್ ಈಸ್ ಇಂಪಾರ್ಟೆಂಟ್. ವಾಟ್ ಎವರ್ ಇಸ್ ದೇರ್, ಲೈಕ್ ಗಿವ್ ದೆಮ್ ಆನ್ ಆಪರ್ಚುನಿಟಿ. ಅವರು ರೆಕ್ಟಿಫೈ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ನಮ್ಮಲ್ಲಿ ಎಂಟರ್ಟೈನ್ಮೆಂಟ್ ಆಗಬೇಕು, ಮತ್ತೊಂದಾಗಬೇಕು. ನಾನೇ ಹೋಗಿ ಅದನ್ನ ಇನಾಗ್ರೇಟ್ ಮಾಡಿದ್ದು. ಚರ್ಚೆ ಆಗ್ತಿರೋದು ಸರ್, ನೀವು ನೆಟ್ಟು ಬೋಲ್ಟ್ ಟೈಟ್ ಮಾಡಿದ್ದೀರಿ ಅನ್ನೋ ತರ ಚರ್ಚೆ ಆಗ್ತಿದೆ. ಆಯ್ತು, ನನ್ನ ಬಗ್ಗೆ ಮಾತಾಡ್ಲಿಲ್ಲ ಅಂದ್ರೆ ಅವ್ರಿಗೆ ನೆಮ್ಮದಿನೇ ಬರಲ್ಲ ರೀ, ಅವ್ರಿಗೆ ಶಕ್ತಿನೇ ಬರಲ್ಲ. ಪಾಪ ನನ್ನ ಸುದ್ದಿ ಮಾತಾಡ್ಲಿಲ್ಲ ಅಂತಂದ್ರೆ ಅವ್ರಿಗೆ ನಿದ್ರೆನೂ ಬರಲ್ಲ, ಶಕ್ತಿನೂ ಬರಲ್ಲ, ಯಾವುದಕ್ಕೂ ಶಕ್ತಿ ಬರಲ್ಲ ಅವ್ರಿಗೆ. ಅರ್ಥ ಆಯ್ತಾ? ನಾವು ನಮ್ಮ ಡ್ಯೂಟಿನ ನಮ್ಮ ಸರ್ಕಾರದವ್ರು ಮಾಡಿದ್ರೆ ನನಗೆ ಗೊತ್ತಿಲ್ಲ. ನಾನೇ ಫೋನ್ ಮಾಡಿ DC-ಗೆ SP ಗೆ ಹೇಳಿದ್ದೀನಿ, ವಿ ಶುಡ್ ನಾಟ್ ಲುಕ್ ಅಟ್, ವಿ ಹ್ಯಾವ್ ಟು ಲುಕ್ ಅಟ್ ಎ ಲಾ. ಏನಾದ್ರು ತಪ್ಪಾಗಿತ್ತು ಅಂದ್ರೆ ಲೆಟ್ ರೆಕ್ಟಿಫೈಡ್, ಇವತ್ತು ಅವ್ರಿಗೆ ಆಪರ್ಚುನಿಟಿ ಕೊಡಬೇಕು ಅಂತ ನಾನು ಹೇಳಿದ್ದೀನಿ. ಇಷ್ಟು ಮಾತ್ರ ಗೊತ್ತು. ಮಿಕ್ಕಿದೇನೋ ನನ್ನ ಹತ್ರ ಬಂದು ಇವರು ಪೊಲ್ಯೂಷನ್ ಕಂಟ್ರೋಲ್ ಚೇರ್ಮನ್ರಿಗೂ ರಾತ್ರಿ ಫೋನ್ ಮಾಡಿದೆ. ನನಗೆ ಗೊತ್ತಿರಲಿಲ್ಲ. ನಾನು ಟಿವಿಲಿ ನೋಡಿದೆ. ಬಿಗ್ ಬಾಸ್ ಆಗಲಿ ಯಾವುದೇ ಆಗಲಿ ಎಂಟರ್ಟೈನ್ಮೆಂಟು ಇರಬೇಕು. ಪ್ರೈವೇಟ್ ಅವರು ಇನ್ವೆಸ್ಟ್ಮೆಂಟ್ ಮಾಡುವಾಗ ಏನೋ ತಪ್ಪುಗಳು ಮಾಡಿರ್ತಾರೆ, ಬಟ್ ಅದನ್ನ ಸೆಟ್ರೇಟ್ ಮಾಡ್ಕೊಳ್ಳಿ ಅಂತ ಆಪರ್ಚುನಿಟಿ ಕೊಡಬೇಕು. ದಿಸ್ ಇಸ್ ಮೈ ಸಜೆಷನ್ ಟು ದೆಮ್. ಕುಮಾರಸ್ವಾಮಿ ಅಂಡ್ JDS are